ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ. ಯಲಹಂಕ ತಾಲೂಕು ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೆ ಸಂಧ್ಯಾ ಅವರ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಕ್ಕಳ ಗ್ರಾಮ ಸಭೆ ಪ್ರಯುಕ್ತ ಶಾಲಾ ಮಕ್ಕಳು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಅಧ್ಯಕ್ಷತೆ ವಹಿಸಿದರು. ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರಾದ ಸೌಮ್ಯ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈ ಗ್ರಾಮ ಸಭೆಯಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಹಾಗೂ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಶಾಲಾ ಮಕ್ಕಳು ತಮ್ಮ ಶಾಲೆಯಲ್ಲಿ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡಿ ಪಂಚಾಯಿತಿ ಅಧಿಕಾರಿಗಳ ಗಮನ ಸೆಳೆದರು. ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಸಂಧ್ಯಾ, ಆಹಾರ ಇಲಾಖೆ ಜಂಟಿ ನಿರ್ದೇಶಕರಾದ ಸೌಮ್ಯ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜಶಂಕರ್, ಮಾಜಿ ಅಧ್ಯಕ್ಷರಾದ ಬಿ ಚಾಂದ್ ಪಾಷಾ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಮಂಜಣ್ಣ, ಧನಲಕ್ಷ್ಮಿ, ಶ್ರೀನಿವಾಸ, ಯಶೋಧಮ್ಮ ಮತ್ತು ಶಾಲಾ ಮಕ್ಕಳು, ಪಂಚಾಯಿತಿ ನೌಕರರು, ಶಾಲಾ ಶಿಕ್ಷಕರು ಭಾಗವಹಿಸಿದ್ರು. ಗ್ರಾಮಸಭೆ ಮತ್ತು ಮಹಿಳಾ ಗ್ರಾಮಸಭೆಗೆ ಮಕ್ಕಳ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಕುಮಾರಿ ರೇವತಿ ಅವರಿಗೂ ಹಾಗೂ ಉಪಾಧ್ಯಕ್ಷರೇ ಆಗಿರುವಂಥ ನಂದಿನಿ ಅವರಿಗೂ ಕಾರ್ಯಕ್ರಮದ ಗೌರವಾನ್ವಿತ ಉಪಾಧ್ಯಕ್ಷರೇ, ಸದಸ್ಯರುಗಳೇ, ಎಲ್ಲ ಪುಟಾಣಿ ಮಕ್ಕಳೇ, ಮಹಿಳೆಯರೇ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರೇ, ಇಷ್ಟು ಹೊತ್ತು ಏನು ಕಾರ್ಯಕ್ರಮ ನಡೀತು ನಮ್ಮ ಮಕ್ಕಳ ಅಧ್ಯಕ್ಷತೆಯಲ್ಲಿ ಮಕ್ಕಳ ಗ್ರಾಮ ಸಭೆ, ನಿಜವಾಗ್ಲೂ ಇವತ್ತು ಒಂದು ನಮ್ಮ ಗುರುಗಳಾದ ಚಾಂದ್ಪಶಣ್ಣ ಅವರು ಹೇಳ್ದಂಗೆ ಇವತ್ತು ಸುವರ್ಣಾಕ್ಷರದಲ್ಲಿ ಬರೆದು ಇಡುವಂತಹ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ತೀನಿ. ಅತ್ಯಂತ ಪ್ರೀತಿಯ ಒಂದು ಕಾರ್ಯಕ್ರಮ ಮಕ್ಕಳ ಗ್ರಾಮ ಸಭೆ. ನನ್ನ ಈ ಅಧ್ಯಕ್ಷಣಿಯಾಗಿ ಏನು ಇಷ್ಟು ವರ್ಷ 1.5 ವರ್ಷದಿಂದ ನಾನು ಇದ್ದೀನಿ, ಅದರಲ್ಲಿ ತುಂಬ ಖುಷಿ ಕೊಟ್ಟ ಒಂದು ಸಾರ್ಥಕತೆಯನ್ನು ಕೊಟ್ಟ ಒಂದು ಕಾರ್ಯಕ್ರಮ ಈ ಮಕ್ಕಳ ಗ್ರಾಮ ಸಭೆ. ಏನು ಸರ್ಕಾರಿ ಸುತ್ತೋಲೆ ಇದೆ, ಈ ಗ್ರಾಮ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಅದರ ಸುತ್ತೋಲೆಯಂತೆ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಸಂಧ್ಯಾ ಅವರ ಸಿಸ್ಟರು, ನಿರ್ದೇಶಕರು, ಆಹಾರ ಇಲಾಖೆ ಜಂಟಿ ನಿರ್ದೇಶಕರು ಸೌಮ್ಯ ಅವರು ಇವತ್ತು ಅಕ್ಕ ತಂಗಿ ಜೊತೆನೆ ಕೂತ್ಕೊಂಡು ಇವತ್ತು ಗ್ರಾಮ ಸಭೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆಲ್ಲ ಸಂತೋಷದ ದಿನ. ಈ ದಿನ ಸಂಧ್ಯಾ ಅವರ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತ ಒಂದು ದಿನ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವರು ಈ ಸ್ಥಾನದಾಗ ಬರಬೇಕಾದ್ರೆ ಸೌಮ್ಯ ಅವರು ಎಲ್ಲ ಸಣ್ಣ ಹುಡುಗರು, ನಮ್ಮ ಮನೆ ಹತ್ರ ಬೆಳೆದವರು, ನಮ್ಮ ಜೊತೆ ಬೆಳೆದವರು, ಇವತ್ತು ಅಧಿಕಾರಿಗಳಾಗಿ ನೋಡಿ ಎಷ್ಟು ನಮ್ಗೆ ಗೌರವ ಬಂತು. ನಮ್ಮೂರಿಗೆ, ನಮ್ಮ ಪಂಚಾಯತಿಗೆ ಒಂದು ಗೌರವ ಅಲ್ಲ ಅಲ್ಲೇನಪ್ಪ? ಯಾರಾದ್ರೂ ಆಡಳಿತಾಧಿಕಾರಿ ಆದಾಗ, ಒಬ್ಬ IAS KS ಅಧಿಕಾರಿ ಆದಾಗ ನಮ್ಗೆಲ್ಲ ಗೌರವ ಅಲ್ವಾ? ನಮ್ಮ ಊರಿನ ಗೌರವ ಅಲ್ಲ, ನಮ್ಮ ಪಂಚಾಯತಿ ಗೌರವ. ಅದರಿಂದ ವಿಶೇಷವಾಗಿ ನಾನು ಸೌಮ್ಯ ಅವ್ರನ್ನ ಈ ಒಂದು ನಾನು ಎಷ್ಟೋ ಸಂತೋಷ ಆಗೋಯ್ತು. ಅದರಿಂದ ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕ ಸೌಮ್ಯ ಅವರಿಗೆ ತುಂಬಾ ಹೃದಯದ ಬಹಳ ಸಂತೋಷದಾಯಕವಾಗಿದೆ. ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದು ನಾವು ಚಿಕ್ಕನಲ್ಲೂ ಕೇಳ್ಕೊಂಡು ಬಂದಿರೋ ಘೋಷವಾಕ್ಯದ ತರ ಆಗಿದೆ. ನಮ್ಮ ಶಾಲೆಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಅದನ್ನ ಕೇಳ್ಕೊಂಡು ಬಂದಿದ್ದೀವಿ. ಸೊ ಮೊದಲನೇದಾಗಿ ಅವೇರ್ನೆಸ್ ಅನ್ನೋದು ನಮ್ಮ ಮಕ್ಕಳಿಗೆ ಬರಬೇಕು. ಏನಾಗ್ತಾ ಇದೆ, ಆಡಳಿತ ಅಂದ್ರೆ ಏನು ಇತ್ಯಾದಿ ವಿಷಯಗಳು ಅವರು ತಿಳ್ಕೊಳ್ಬೇಕಾಗುತ್ತೆ. ಸೊ ಅವರ ಅಧ್ಯಕ್ಷತೆಯಲ್ಲೇ, ಮಕ್ಕಳ ಅಧ್ಯಕ್ಷತೆಯಲ್ಲೇ ನಡೀತಾ ಇರೋದು ಬಹಳ ಸಂತೋಷದಾಯಕ ಮತ್ತು ಇವಾಗ ಅರಿವು ಮೂಡಿಸಲು ಸಹಕಾರಿಯಾಗಿದೆ. ಈಗ ಮಕ್ಕಳೇ ಇರೋ ಈ ಕಾರ್ಯಕ್ರಮದಲ್ಲಿ ನಾನೇನ ಹೇಳಕ್ ಬಯಸ್ತೀನಿ ಅಂದ್ರೆ, ನಮ್ಮ ಮಕ್ಕಳು ಮೊದಲನೇದಾಗಿ ನಮ್ಮ ಪರಿಸರದ ಬಗ್ಗೆ ಅರಿವಿಟ್ಕೋಬೇಕು. ನಮ್ಮ ಪರಿಸರಕ್ಕೆ ಹಾನಿ ಆಗ್ತಾ ಇರೋ ತರ ನಾವು ಹೇಗೆ ಜೀವನ ನಡೆಸಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ಎಲ್ಲದರಲ್ಲಿ ಪ್ಲಾಸ್ಟಿಕ್ ಎಸೆಯೋದನ್ನ ಫಸ್ಟ್ ನಾವು ವೈಯಕ್ತಿಕವಾಗಿ ನಾಗರಿಕರಾಗಿ ನಾವು ನಿಲ್ಲಿಸ್ಬೇಕು. ನಾವು ಚಿಕ್ಕಂದಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ, ಯಾವುದೇ ಒಂದು ಚಾಕ್ಲೇಟ್ ಪೇಪರ್ ಇರ್ಲಿ ಅದನ್ನ ನಾವು ಜೇಬಲ್ಲಿ